ಸರ್ ಮತ್ತೆ ಅವರು ಸಾವಿರಾರು ಕೋಟಿ ದುಡ್ಡು ಇರ್ಬೋದು, ಆದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಗೆದ್ದು ಸವಾಲನ್ನು ಅದು ಬರಲಿ. 2028 ಚುನಾವಣೆ ಬರಲಿ, ತೋರಿಸ್ತೀವಿ. ಈ ಸರಿ ಇವ್ರು ಚುನಾವಣೆನ ಹೇಗೆ ಗೆದ್ದಿದ್ದಾರೆ ಅಂತ ಗೊತ್ತಿಲ್ವಾ ಯಾರಿಗೂ? ಬರಲಿ. ನೆಕ್ಸ್ಟ್ 2028ಕ್ಕೆ ಚುನಾವಣೆ, ಕೋಲಾರಕ್ಕೂ ಹೋಗ್ತೀವಿ, ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಹೋಗ್ತೀವಿ, ಗೆದ್ದು ತೋರಿಸ್ತೀವಿ. ಸರ್ ಅದ್ರ ಜೊತೆಗೆ ಮತ್ತೊಂದು ಗಂಭೀರ ಆರೋಪ, ಯಾಕಂದ್ರೆ 2-3 ಬಾರಿ ಅಪಾಯಿಂಟ್ಮೆಂಟ್ ಕೇಳಿ ಕೆಲಸ ಮಾಡಿದೆ. ಇನ್ನು ಅಮಿತ್ ಶಾ ಅವರಿಗೆ, ಜೆ ಪಿ ನಡ್ಡಾ ಅವರಿಗೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಅಪಾಯಿಂಟ್ಮೆಂಟ್ ಸಿಗುತ್ತೆ. ವಿಜಯೇಂದ್ರ ಅವರಿಗೆ ಅಪಾಯಿಂಟ್ಮೆಂಟ್ ತಗೊಳ್ಳೋದೇ ಕಷ್ಟ ಅನ್ನೋ ಒಂದು ಆರೋಪ ಕೂಡ. ಅವ್ರಿಗೇನು ಗೊತ್ತದು? ಅವ್ರಿಗೇನು ಗೊತ್ತು? ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಕ್ಕೆ ಸಿದ್ದರಾಮಯ್ಯನವ್ರು ಎಷ್ಟು ದಿನ ಕಾಯ್ಕೊಂಡಿರ್ತಾರೆ? ಅವರು ಮೊದಲು ಅವ್ರ ಮನೇಲಿರೋ ತೂತನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಬಗ್ಗೆ ಮಾತಾಡ್ಲಿ. ಸರ್ ಮತ್ತೆ ಅವರು ಸಾವಿರಾರು ಕೋಟಿ ದುಡ್ಡು ಇರ್ಬೋದು, ಆದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಗೆದ್ದು ಸವಾಲನ್ನು ಅದು ಬರಲಿ. 2028 ಚುನಾವಣೆ ಬರಲಿ, ತೋರಿಸ್ತೀವಿ. ಈ ಸರಿ ಇವ್ರು ಚುನಾವಣೆನ ಹೇಗೆ ಗೆದ್ದಿದ್ದಾರೆ ಅಂತ ಗೊತ್ತಿಲ್ವಾ ಯಾರಿಗೂ? ಬರಲಿ. ನೆಕ್ಸ್ಟ್ 2028ಕ್ಕೆ ಚುನಾವಣೆ, ಕೋಲಾರಕ್ಕೂ ಹೋಗ್ತೀವಿ, ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಹೋಗ್ತೀವಿ, ಗೆದ್ದು ತೋರಿಸ್ತೀವಿ. ಸರ್ ಅದ್ರ ಜೊತೆಗೆ ಮತ್ತೊಂದು ಗಂಭೀರ ಆರೋಪ, ಯಾಕಂದ್ರೆ 2-3 ಬಾರಿ ಅಪಾಯಿಂಟ್ಮೆಂಟ್ ಕೇಳಿ ಕೆಲಸ ಮಾಡಿದೆ. ಇನ್ನು ಅಮಿತ್ ಶಾ ಅವರಿಗೆ, ಜೆ ಪಿ ನಡ್ಡಾ ಅವರಿಗೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಅಪಾಯಿಂಟ್ಮೆಂಟ್ ಸಿಗುತ್ತೆ. ವಿಜಯೇಂದ್ರ ಅವರಿಗೆ ಅಪಾಯಿಂಟ್ಮೆಂಟ್ ತಗೊಳ್ಳೋದೇ ಕಷ್ಟ ಅನ್ನೋ ಒಂದು ಆರೋಪ ಕೂಡ. ಅವ್ರಿಗೇನು ಗೊತ್ತದು? ಅವ್ರಿಗೇನು ಗೊತ್ತು? ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಕ್ಕೆ ಸಿದ್ದರಾಮಯ್ಯನವ್ರು ಎಷ್ಟು ದಿನ ಕಾಯ್ಕೊಂಡಿರ್ತಾರೆ? ಅವರು ಮೊದಲು ಅವ್ರ ಮನೇಲಿರೋ ತೂತನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಬಗ್ಗೆ ಮಾತಾಡ್ಲಿ.